ಪ್ರೀ ಪ್ಲ್ಯಾನ್. ಯಾಕಂದರೆ ಈಗಾಗಲೇ ಎಲ್ಲ ಪಕ್ಷಗಳು ಈ ಒಂದು ಕೇಸಿನ ವಿಷಯದಲ್ಲಿ ಸೌಜನ್ಯ ಕೇಸಿನ ವಿಷಯ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ನಿಗೂಢ ಕೊಲೆಗಳು, ನೂರಾರು ಶವಗಳನ್ನು ಹುಚ್ಚಿದ್ದೀನಿ ಸ್ವತಃ ಆ ವ್ಯಕ್ತಿ ಹೇಳಿದ ಚೆನ್ನಯ್ಯ. ಅವುಗಳಲ್ಲಿ ಕೆಲವು 6 ಮತ್ತು 11ನೇ ಸ್ಥಾನದಲ್ಲಿ ಒಂದೆಲ್ಲ ಸಿಕ್ಕಿದ್ದು, ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು, ಅದ್ರ ಮೇಲೆ ಸಿಕ್ಕಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಬಂಗ್ಲೆಗೂಡ ದೊಡ್ಡ ಇವತ್ತು ಮತ್ತೆ ಸದ್ದು ಮಾಡಲಿಕ್ಕೆ ಶುರು ಮಾಡಿಬಿಟ್ಟದು. ಅಲ್ಲಿ ಮತ್ತು ಏನಪ್ಪ ಅಂತಂದ್ರೆ ಈ ಒಂದು ಏನು ಮೂಳೆಗಳು ಮತ್ತು ಅಸ್ಥಿಪಂಜರ ಸಿಕ್ಕಿದ್ದು, ಅದು ಮತ್ತೊಂದು ಮೊದಲಿಗೆ ಎಂಟ್ರಿ ಆಗೋದಕ್ಕೆ, ಈ ಕೇಸ್ ಮತ್ತಷ್ಟು ಇನ್ನೂ ಇನ್ವಾಲ್ವ್ ಆಗೋದಕ್ಕೆ ಸಾಕ್ಷಿ ಆಗ್ತಾಯಿದೆ. ಮೇಲಿನ ಪದರಿನ ಏನು ಜನ ಇದ್ದಾರೆ ಅವ್ರು ಇದನ್ನು ಇಲ್ಲ, ಇದು ಪಾವಿತ್ರತೆ ಹಾಳಾಗ್ತದೆ ಅಂತೇಳಿ ಈ ಕೇಸನ್ನು ಒಂದು ಧರ್ಮದ ನೆಲೆಗಟ್ಟಿನಲ್ಲಿ ಮುಚ್ಚಿ ಹಾಕಬೇಕು, ಸಿಗದು ಹಾಕಬೇಕು ಅಂತ ಪ್ರಯತ್ನ ಸಾಕಷ್ಟು ನಡೆಸಿದ್ರು. ಅದು ಸತ್ಯಾಗಿರೋದಿಲ್ಲ. ಅದು ಎಲ್ಲಾದರೂ ಒಬ್ಬ ಹೋರಾಟಗಾರ ಹುಟ್ಟಿರ್ತಾನೆ, ಅವನ ಪ್ರಾಮಾಣಿಕ ಪ್ರಯತ್ನ ಅವನಿಗೆ ಯಶಸ್ಸು ತಂದು ಕೊಡ್ತದೆ ಅನ್ನೋದು ಇದೊಂದು ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಶುರುವಾಗ್ಯದ. ಯಾಕಂದ್ರೆ ಈ ಮುಸುಕುದಾರಿಯ ಒಂದು ಏನು ಎಂಟ್ರಿ ಆಗ್ತದೆ ಅದರ ನಂತರದಲ್ಲಿ, ಯಾಕೆ ಅದ್ರ ಪೂರ್ವದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ ಹೋದರು, ಎಲ್ಲಿ ಹೋದರೂ ಇಲ್ಲ, ಈಗಾಗಲೇ ತನಿಖೆ ಆಗ್ಯದ, ಮತ್ತೊಂದು ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ, ಮರು ತನಿಖೆ ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಏನೋ ಕಾನೂನು ಕಾರಣ ಹೇಳಿ ಅದನ್ನು ಹಂಗೆ ಮುಂದೆ ಹಾಕ್ತಾಯಿದ್ರು. ಅದಕ್ಕೆ ಪ್ರತಿತಂತ್ರ ಹೂಡಿದಂಥ ಈ ಒಂದು ನಮ್ಮ ತಿಮ್ರೋಡಿ ಮತ್ತು ಪ್ಲಸ್ ನಮ್ಮ ಮಟ್ಟಣ್ಣವರ ಗುಂಪು ಬೆಂಬತ್ತಿ ಈ ಹೊಸ ಒಬ್ಬ ಮುಸುಕುದಾರಿನ ತಂದು ಅವ್ರಿಗೇನು ರೊಕ್ಕ ಕೊಟ್ಟರು ಮಾಡಿದರು, ಈ ಕೊಟ್ಟಿರ್ಬೋದಿಲ್ಲ ಅಂತಲ್ಲ, ಇಲ್ಲ ಅವ್ರ ಬದುಕಿಗೆ ಏನಾದರೂ ಗ್ಯಾರಂಟಿ ಕೊಟ್ಟಿರ್ಬೋದಿಲ್ಲ ಅಂತಲ್ಲ, ತಂದ ಈ ಹೊಸ ತನಿಖೆಗೆ ಆಯಾಮ ನೀಡಿದರು. ಈ ಆಯಾಮ ಇವತ್ತು ನಿಧಾನಕ್ಕೆ ಇದರ ಮೂಲ ಪುರುಷರು ಯಾರು ಅಂತ ಹೊರಟದ. ಈ ಹಿನ್ನೆಲೆಯಲ್ಲಿ ಉದಯ್ ಜೈನರ ಕರೆಸಿ ಮಾತಾಡಿದ್ದು, ಅದಕ್ಕಾಗಿ ಅವನು ತಮ್ಮದೇ ಆದ ತೊದಲು ನುಡಿಯಿಂದ ಹೇಳ್ತಾ ಇರ್ತಿದ್ದು, ಇಲ್ಲ ನಮಗೆ ದಯಾಮರಣ ಕೊಟ್ಟುಬಿಟ್ರಿ ಅಂದೆ. ಯಾಕ್ರಿ ದಯಾಮರಣ ಪಾಪ ಇವ್ರಿಗೆ? ಇವ್ರು ಇಲ್ಲ ಅಂದರೆ ಯಾಕೆ ತೆರೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ? ಅದರಲ್ಲೇ ಇವತ್ತು ನಿಧಾನಕ್ಕೆ ಈ ಸತ್ಯದ ಹಿಡಿತಕ್ಕೆ, ಸತ್ಯದ ಚಳುವಿಗೆ ಈ ಉದಯ್ ಜೈನ್ ಅಂತ ಇನ್ನುಳಿದವ್ರ ಮೇಲೆ ಆರೋಪ ಯಾರಿದೆ ಅವರು ಸಿಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾಯಿದ್ದವು. ಹೀಗಾಗಿ ಇಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮೀಜಿಯ ಅಥವಾ ಅನ್ನಪ್ಪ ಸ್ವಾಮೀಜಿಯ ಇಲ್ಲಿ ಯಾವುದೇ ಏನಪ್ಪ ಅಂದರೆ ಎಂಟ್ರಿ ಇಲ್ಲ.